ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಸೂಜಿ ದಾರ ಏನನ್ನೂ ಬಳಸದೆ ಹೊಲಿಯುವ ಅವಶ್ಯಕತೆ ಇಲ್ಲದೆ ಸೀರೆಗೆ ಫಾಲ್ ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದರ ಜೊತೆಗೆ ಯಾವುದೇ ರೀತಿ ಹರಿದೋಗಿರೋ ಬಟ್ಟೆನೂ ಸಹ ನಾವು ಹೇಗೆ ಈಸಿಯಾಗಿ ಸೂಜಿ ದಾರ ಇಲ್ಲದೆ ಸರಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಫಸ್ಟು ಸೀರೆಗೆ ಫಾಲ್ ಹಾಕ್ಕೊಳ್ಳೋದಕ್ಕೆ ಫಾಲನ್ನು ನೀಟಾಗಿ ಐರನ್ ಮಾಡಿಕೊಂಡು ಸೀರೆಗೆ ಕರೆಕ್ಟಾಗಿ ನೀವು ಎಲ್ಲಿ ಹಾಕಬೇಕು ಅಂದ್ಬಿಟ್ಟು ನೋಡಿಕೊಂಡು ನೀಟಾಗಿ ಸೆಟ್ ಮಾಡಿಕೊಂಡು ಅಲ್ಲಲ್ಲಿ ಗುಂಡು ಪಿನ್ ಸಹಾಯದಿಂದ ಸೆಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಹಾಗೆ ಎಲ್ಲಿ ನೀವು ಇವಾಗ ಸೂಜಿ ದಾರ ಬಳಸಿಲ್ಲ ಅಂತಂದರೆ ಬೇರೆ ಏನನ್ನು ಬಳಸಬೇಕು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದೊಂದು ಟೇಪ್ ಇದನ್ನು ನೀವು ಆನ್ಲೈನಲ್ಲೂ ಪರ್ಚೇಸ್ ಮಾಡ್ಬೋದು, ಹಾಗೆ ಹೊರಗಡೆ ಅಂಗಡಿಗಳಲ್ಲೂ ಸಹ ಸಿಗತ್ತೆ. ಇದನ್ನು ನೀವು ತಗೊಂಡು ಸ್ವಲ್ಪನೇ ಕಟ್ ಮಾಡ್ಕೊಳ್ಳಿ. ಒಂದೇ ಸರ್ತಿ ಉದ್ದವಾಗಿ ಹಾಕ್ಕೋಬೇಡಿ, ಸ್ವಲ್ಪನೇ ಕಟ್ ಮಾಡಿಕೊಂಡು ಇನ್ನು ಮಿಕ್ಕಿದ ಕಡೆ ಎಲ್ಲ ನೀವು ಗುಂಡ್ಸೂಜಿನಲ್ಲಿ ನೀಟಾಗಿ ಗುಂಡು ಪಿನ್ ಹಾಕ್ಕೊಂಡು ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಫುಲ್ಲು ಸೀರೆಗೆ ಫಾಲ್ ಹೇಗೆ ಹಾಕ್ತೀವಲ್ಲ ಅಷ್ಟುದ ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ಎಲ್ಲಿ ನಮಗೆ ಹಾಕಬೇಕು ನೋಡಿ ಅಲ್ಲಿ ಈ ಒಂದು ಟೇಪನ್ನು ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು, ನೀಟಾಗಿ ಸೆಟ್ ಮಾಡಿ ಇಟ್ಕೋಬೇಕು. ಇಲ್ಲಿ ನಾನು ಒಂದು ಲೇಯರ್ ಅಂದರೆ ಒಂದು ಲೈನ್ ಹಾಕ್ತಾಯಿಲ್ಲ, ಡಬಲ್ ಲೈನಲ್ಲಿ ಹಾಕ್ತಾಯಿದ್ದೀನಿ. ಎರಡು ಎಳೆಯಾಗಿ ಹಾಕ್ತಾಯಿದ್ದೀನಿ. ಟೇಪನ್ನು ಎರಡಾಗಿ ಮಡ್ಚ್ಕೊಂಡು ಹಾಕಿದ್ದೀನಿ. ಆವಾಗ ನಿಮಗೆ ತುಂಬ ದಿನ ಇರುತ್ತೆ. ಇದನ್ನು ಈ ರೀತಿ ಇಟ್ಬಿಟ್ಟು ಫಾಲನ್ನು ಅದ್ರ ಮೇಲೆ ಇಟ್ಟು ನೋಡಿ ಈ ರೀತಿ ಐರನ್ ಮಾಡಬೇಕು. ಸೀರೆ ಕೆಳಗಡೆ ಇರುತ್ತೆ, ಅದರ ಮೇಲೆ ನಾವು ಎಲ್ಲಿ ಕೊನೆಯಲ್ಲಿ ಸ್ಟಿಚ್ ಹಾಕ್ತೀವಲ್ಲ ಆ ಭಾಗದಲ್ಲಿ ನಾವು ಈ ಟೇಪನ್ನು ಇಡ್ತೀವಿ. ಅದಾದಮೇಲೆ ಅದ್ರ ಮೇಲೆ ಫಾಲ್ ಇಟ್ಬಿಟ್ಟು ಈ ರೀತಿ ಐರನ್ ಮಾಡಬೇಕು. ಚೆನ್ನಾಗಿ ಬಿಸಿ ಇಟ್ಕೊಳ್ಳಿ. ಐರನ್ ಬಾಕ್ಸ್ನ ಐರನ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಅಂಟ್ಕೊಂಬಿಡುತ್ತೆ. ನೋಡ್ತಾ ಇದ್ದೀರಲ್ಲ ನೋಡಿ, ಈ ರೀತಿ ನೀಟಾಗಿ ಅಂಟ್ಕೊಂಬಿಡುತ್ತೆ. ಇದೇ ರೀತಿ ನೀವು ಆ ಗುಂಡ್ಪಿನ್ಗಳನ್ನು ತಕ್ಕೊಂಡು ಸ್ವಲ್ಪನೇ ಉದ್ದ ತಕ್ಕೊಂಡು ನೀವು ಸ್ಟಿಚ್ ಮಾಡ್ತಾ ಹೋಗಬೇಕಾಗತ್ತೆ. ಎಲ್ಲ ನಾನು ಸ್ಟಿಚ್ ಮಾಡಿ ಆದಮೇಲೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಕಂಪ್ಲೀಟಾಗಿ ತೋರಿಸ್ತಾ ಇದ್ದರೆ ವಿಡಿಯೋ ಉದ್ದ ಆಗಿಬಿಡುತ್ತೆ. ಹಾಗಾಗಿ ಇದೇ ರೀತಿ ಕಂಪ್ಲೀಟು ಸೀರೆಗೂ ನೀವು ಫಾಲ್ನ ಇದೇ ರೀತಿ ಹಾಕ್ಕೊಳ್ತಾ ಹೋಗಬೇಕು ಅಷ್ಟೇ. ಆ ಟೇಪನ್ನು ಕಟ್ ಮಾಡಬೇಕು, ಇಟ್ಬಿಟ್ಟು ಐರನ್ ಮಾಡಬೇಕು. ಇದು ಒಂದು 4-5 ಸರ್ತಿ ನೀವು ನೀರಲ್ಲಿ ವಾಶ್ ಮಾಡೋವರೆಗೂ ನೀಟಾಗಿರುತ್ತೆ. ಆಮೇಲೆ ಇದು ಸ್ವಲ್ಪ ಬಿಟ್ಕೊಂಡಾಗುತ್ತೆ. ಅದಕ್ಕೋಸ್ಕರ ಇದು ಹಾಕಿದ ಮೇಲೆ ನೀವು ಸುಮ್ಮನೆ ದೂರಕ್ಕೆ ಎಮ್ಮಿಂಗ್ ಮಾಡ್ತಾರಲ್ಲ ಆ ರೀತಿ ಮಾಡ್ಕೊಂಬಿಟ್ರೆ ಇದು ನೀಟಾಗೆ ಹಾಗೇ ಇರುತ್ತೆ. ಟ್ರೈ ಮಾಡಿ ನೋಡಿ. ಫಾಲನ್ನು ಈ ರೀತಿ ಈಸಿಯಾಗಿ ಹಾಕ್ಕೋಬೋದು. ಈ ಟೇಪ್ ಹೆಸರೇನು ಅಂತಲೂ ನಾನು ಹೇಳ್ತೀನಿ. ಇದೇ ಟೇಪನ್ನು ಬಳಸ್ಕೊಂಡು ನಾನು ಈಗಾಗಲೇ ವಿಡಿಯೋನ ತೋರಿಸಿದ್ದೀನಿ ನೋಡಿ. ಇದು ಒಂದು ಡೈಲಿ ವೇರ್ ಮಾಡೋವಂಥ ಡ್ರೆಸ್ಸು. ಸ್ವಲ್ಪ ಕಂಬಿಗೆ ಸಿಗಾಕೊಂಡು ಒಂದೇ ಒಂದು ಚಿಕ್ಕದಾಗಿ ಹೋಲಾಗಿತ್ತು, ಆದರೆ ಹಾಕ್ಕೊಂಡಾಗ ಕಾಣಿಸೋ ರೀತಿ ಇತ್ತು. ಇದಕ್ಕೂ ಸಹ ನಾನು ಅದೇ ರೀತಿಯೇ ಆ ಟೇಪನ್ನು ಬಳಸ್ಕೊಂಡೇ ಮಾಡಿದ್ದೆ. ಡೈಲಿ ವೇರ್ ಮಾಡ್ತೀನಿ, ತುಂಬ ಸರಿ ವಾಶ್ ಮಾಡಿದ್ದೀನಿ, ಆದರೂ ಹಾಗೇ ಇದೆ. ಇದೇ ಥರ ಇನ್ನೊಂದು ಡ್ರೆಸ್ಸೂ ಅಷ್ಟೇ. ನೋಡ್ತಾ ಇದ್ದೀರಲ್ಲ ಈ ಬ್ಲೂ ಕಲರ್ ಡ್ರೆಸ್ಸು, ಇದಕ್ಕೂ ಅಷ್ಟೇ. ಇಲ್ಲಿ ಚಿಕ್ಕದಾಗಿ ಹೋಲಾಗಿತ್ತು, ತೂತಾಗಿತ್ತು. ಇಲ್ಲಿ ಇವಾಗ 2 ತೂತಾಗಿದೆ. ಇದರಲ್ಲಿ ಇನ್ನೊಂದು ಕಡೆ ಅದೇ ರೀತಿ ಆಗಿದೆ. ಸೊ ಇದನ್ನು ನಾನು ಸೇಮ್ ಟೇಪನ್ನೇ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಟೇಪ್ ಇಟ್ಬಿಟ್ಟು ಡೈರೆಕ್ಟ್ ಟೇಪ್ ಮೇಲೆ ನೀವು ಐರನ್ ಬಾಕ್ಸನ್ನು ಇಡಬಾರ್ದು. ಅದಕ್ಕೋಸ್ಕರ ಇವಾಗ ಬಟ್ಟೆನ ಈಗ ಹಾಕ್ಕೊಂಡಿದ್ದೀವಲ್ಲ, ಉಲ್ಟಾ ಹಾಕ್ಕೊಂಡಿದ್ದೀವಿ, ಎಲ್ಲಿ ತೂತಿರುತ್ತೆ ನೋಡಿಕೊಂಡು ಆ ಟೇಪನ್ನು ಡಬಲ್ ಆಗಿ ಮಡಚ್ಕೊಂಡು ಅದ್ರ ಮೇಲೆ ಇಟ್ಕೋಬೇಕಾಗತ್ತೆ. ಅದಾದಮೇಲೆ ಆ ಟೇಪ್ ಮೇಲೆ ಚಿಕ್ಕದಾಗಿ ಅದು ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಸ್ವಲ್ಪ ಬಟ್ಟೆನ ಇಡಬೇಕಾಗತ್ತೆ. ಸೇಮ್ ಕಲರ್ ಇದ್ದರೆ ಇಟ್ಕೊಳ್ಳಿ, ಇಲ್ಲಾಂದರೆ ನಾವು ಒಳಗಿಡೋದ್ರಿಂದ ಏನು ಕಾಣಿಸೋದಿಲ್ಲ, ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಬೇರೆ ಕಲರ್ ಕ್ಲಾತ್ನೇ ಇಡ್ತಾಯಿದ್ದೀನಿ ನೋಡಿ. ಸೇಮ್ ಅದೇ ರೀತಿ ಅದು ಎಷ್ಟು ಅಗಲ ನಾವು ಟೇಪ್ ಇಟ್ಟಿರ್ತೀವಲ್ಲ ಅಷ್ಟು ಅಗಲ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅದ್ರ ಮೇಲೆ ಈ ರೀತಿ ಐರನ್ ಬಾಕ್ಸಲ್ಲಿ ಐರನ್ ಮಾಡಬೇಕಾಗತ್ತೆ. ಆವಾಗ ಫಿಕ್ಸ್ ಆಗಿಬಿಡತ್ತೆ. ಹಾಗೆ ಆ ತೂತು ಕಾಣಿಸೋದಿಲ್ಲ, ಅಂದರೆ ಹೋಲಾಗಿರೋದು ಕಾಣಿಸೋದಿಲ್ಲ. ಇದೇ ರೀತಿಯೇ ನೀವು ಸೈಡಲ್ಲೆಲ್ಲಾದರೂ ಸ್ಟಿಚ್ ಬಿಟ್ಕೊಂಡಿದ್ರೆ ಡ್ರೆಸ್ಗಳು ಸಡನ್ನಾಗಿ ನೀವು ಸ್ಟಿಚ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಈ ಟೇಪ್ ಒಂದಿದ್ದರೆ ಸಾಕು, 1 ಸೆಕೆಂಡಲ್ಲಿ ನೀವು ರೆಡಿ ಮಾಡ್ಕೊಂಬಿಡ್ಬೋದು. ನನ್ನ ಚಾನಲ್ನಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ, ಆ ಒಂದು ಐಡಿಯಾಗಳನ್ನು ತೋರಿಸಿದ್ದೀನಿ. ಸೈಡಲ್ಲಿ ಸ್ಟಿಚ್ ಬಿಚ್ಕೊಂಡಿದ್ರೆ ಹೇಗೆ ಮಾಡ್ಕೋಬೋದು ಅಂತ. ಸೇಮ್ ಇದೇ ಥರನೇ ನಾನು ಒಂದು ಶರ್ಟೂ ಅಷ್ಟೇ ಅದೇ ರೀತಿ ತೂತಾಗಿತ್ತು. ಇಲ್ಲಿ ನೋಡಿ, ಈ ಜಾಗದಲ್ಲಿ
ತೂತಾಗಿತ್ತು. ಇದಕ್ಕೂ ಅಷ್ಟೇ ನಾನು ಆಲ್ರೆಡಿ ನೋಡಿ ಮಾಡಿದ್ದೀನಿ. ಒಂದು ವೈಟ್ ಕಲರ್ ಕ್ಲಾತ್ನ ಇಟ್ಟಿದ್ದೀನಿ, ಅದ್ರ ಮೇಲೆ ಐರನ್ ಮಾಡಿದ್ದೀನಿ. ಕಾಣಿಸೋದಿಲ್ಲ ತೂತು ಅಷ್ಟಾಗಿ. ಇದನ್ನು ಮಾಡೋದಕ್ಕಿಂತ ಮುಂಚೆ ಈ ಶರ್ಟ್ನ ಯೂಸೇ ಮಾಡ್ತಿರ್ಲಿಲ್ಲ, ಬಟ್ ಇವಾಗ ಯೂಸ್ ಮಾಡ್ಬೋದು, ಯಾಕಂದರೆ ಕಾಣಿಸೋದಿಲ್ಲ, ತೂತು ಕಾಣಿಸೋದಿಲ್ಲ. ಹಾಗಾಗಿ ಈ ಹೋಲ್ ಆಗಿರೋದು ಅಷ್ಟೇ ಅಲ್ಲ, ನಾನು ಹೇಳ್ದಂಗೆ ಎಲ್ಲಾದರೂ ಸ್ಟಿಚ್ ಬಿಚ್ಕೊಂಡಿರೋದಿರ್ಬೋದು, ನೀವು ಹೊಲಿಗೆ ಹಾಕೋ ಅವಶ್ಯಕತೆಯೇ ಇಲ್ಲ. ಇದೊಂದು ಟೇಪ್ ಇದ್ದರೆ ಆರಾಮಾಗಿ ಕೆಲವೇ ನಿಮಿಷಗಳಲ್ಲಿ ರೆಡಿ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ ನೀವು ಸಹ. ಈ ಟೇಪ್ನ ಹೆಸರೇನಪ್ಪ ಅಂತಂದರೆ ರಿವಿಲ್ ಸಿವಿಲ್ ಫ್ಯಾಬ್ರಿಕ್ ಫ್ಯೂಷನ್ ಟೇಪ್ ಅಂತ. ಇಲ್ಲ ನೀವು ರಿವಿಲ್ ಸಿವಿಲ್ ಟೇಪ್ ಕೊಡಿ ಅಂದ್ರೂ ಕೊಡ್ತಾರೆ. ಹೊರಗಡೆ ಈ ಟೈಲರಿಂಗ್ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತಲ್ಲ, ಆ ಅಂಗಡಿನಲ್ಲಿ ಕೇಳಿದ್ರೂ ಕೊಡ್ತಾರೆ. ಆನ್ಲೈನಲ್ಲೂ ಸಿಗುತ್ತೆ. ಇದು ರಿವಿಲ್ ಸಿವಿಲ್ ಫ್ಯಾಬ್ರಿಕ್ ಫ್ಯೂಷನ್ ಟೇಪ್ ಅಂತ. ಇದು ನೋಡಿ ಏನಕ್ಕೆ ಯೂಸ್ ಮಾಡ್ತೀರಾ ಅಂತಂದ್ರು ನೋಡಿ, ಇಷ್ಟು ತೆಳುವಾಗಿರುತ್ತೆ ಇದು. ಹಾಗಾಗಿ ಡಬಲ್ ಆಗಿ ಯೂಸ್ ಮಾಡಿ, ತುಂಬ ದಿನ ಇರುತ್ತೆ. ಅದಕ್ಕೋಸ್ಕರ ನೀವು ಫಾಲ್ ಆಗ್ತೀರಾ ಅಂದರೂ ಅಷ್ಟೇ, ಸ್ವಲ್ಪನೇ ಜಾಗಕ್ಕೆ ಹಾಕ್ಕೊಳ್ಳಿ, ಚಿಕ್ಕದಾಗಿ ಕಟ್ ಮಾಡಿಕೊಂಡು ಯೂಸ್ ಮಾಡಿ. ಈ ಟೇಪನ್ನು ಯೂಸ್ ಮಾಡಿಕೊಂಡು ಯಾವುದೇ ಬಟ್ಟೆಗೆ ನೀವು ಬಳಸ್ತೀರಾ ಅಂತಂದರೆ, ಅಂದರೆ ಫಾಲ್ ಹಾಕೋಕ್ಕಿರ್ಬೋದು, ಎಲ್ಲಾದರೂ ಹರಿದೋಗಿರೋ ಜಾಗಕ್ಕಿರ್ಬೋದು, ತೂತಾಗಿರೋ ಕಡೆ ಇರ್ಬೋದು, ಐರನ್ ಬಾಕ್ಸು ಬಿಸಿ ಇರಬೇಕು. ಸ್ವಲ್ಪ ಬಿಸಿ ತಾಕಿದ್ರೇ ಅದು ಅಂಟ್ಕೊಳ್ಳುತ್ತೆ, ಇಲ್ಲ ಅಂತಂದರೆ ಬೇಗ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಡಬಲ್ ಆಗಿ ಹಾಕಿ, ಆ ಟೇಪನ್ನು ಡಬಲ್ ಆಗಿ ಹಾಕಿದ್ರೂ ಬೇಗ ಬಿಟ್ಕೊಳ್ಳಲ್ಲ. ಹಾಗೆ ನೀವು ಸೀರೆನ ವಾಶ್ ಮಾಡದೆ ಅಂದರೆ ಜಾಸ್ತಿ ವಾಶ್ ಮಾಡಲ್ಲ ಅಂಥ ಸೀರೆಗಳಿಗೆ ಹಾಕ್ತೀರ ಅಂತಂದರೆ ತುಂಬ ದಿನ ನೀವು ಯೂಸ್ ಮಾಡ್ಕೋಬೋದು. ಆದರೆ ನೀವು ವಾಶ್ ಮಾಡೋವಂಥ ಸೀರೆಗಳು ಅಂತಂದರೆ ಒಂದು 4-5 ಸರಿ ವಾಶ್ ಮಾಡಿದ್ರೆ ಸ್ವಲ್ಪ ಬಿಟ್ಕೊಂಡಂಗೆ ಆಗ್ಬೋದು ಅಷ್ಟೇ, ಇನ್ನೇನಿಲ್ಲ. ಮತ್ತು ನೀವು ಇದೇ ಫ್ಯೂಷನ್ ಟೇಪ್ನ ಯೂಸ್ ಮಾಡಿಕೊಂಡು ಬೇಕಂದರೆ ನೀವು ಮತ್ತೆ ಅದನ್ನು ಸರಿ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನೀವು ಸಹ ಟ್ರೈ ಮಾಡಿ, ಖಂಡಿತ ಯೂಸ್ ಆಗುತ್ತೆ. ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ.